ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಹೇಳ್ತಾರೆ ಯಾವಾಗ ಅವ್ರದ್ದು ಪ್ರೆಸ್ ಕಾನ್ಫರೆನ್ಸ್ ಮೀಟಿಂಗೋ ಏನೋ ಅವರು ಸೆಲೆಬ್ರೇಷನ್ ಮಾಡಿದಾಗ ನಾನು ಅನ್ಕೊಂತಾ ಇದ್ದೆ ಒಂಚೂರು ಉಪ್ಪಿಲ್ವ ಅಂತ ಅನ್ಕೊಂಡಿದ ತಕ್ಷಣ ಉಪ್ಪೇ ಕ್ಯಾಚ್ ಹಿಡಿದ್ಬಿಡದ ಒಂದು ಸಾಕಾದಾಗಿತ್ತು. ಅದ್ ಬಿಟ್ಬಿಡಿ ಹೋಗ್ಲಿ, ನಮ್ ಬ್ಯಾಟಿಂಗ್ ಲೈನಪ್ ಗುರು ಅನ್ಕೊಬೇಕು ಅಂದ್ರೂ ನೀವು ಯೋಚನೆ ಮಾಡಿ. ಲಾಸ್ಟ್ ಇಯರು June 3 ಫೈನಲ್ಸ್ ಗೆದ್ವಿ, ಈ ಸತಿ ಟಾಸ್ ಗೆದ್ವಿ, ಈ ಸತಿ ಮ್ಯಾಚು ಗೆದ್ವಿ. ಈ ಸತಿ ಏನಾಗುತ್ತೆ ಅನ್ಕೊಂಡಿದ್ದೀರಾ? ಮತ್ತೆ ಟ್ರೋಫಿನ ರಿಪೀಟ್ ಮಾಡ್ತೀವಿ, ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀವಿ. ಅಂಪಟಿ ರೈಡ್ಗೆ ಒಂದು ಮಾತು ಹೇಳ್ಬಿಡೋಣ, 72 ಇಯರ್ಸ್ ಬೇಡ ನಮಗೆ. ಇನ್ನ ಒಂದು 5 ವರ್ಷದಲ್ಲಿ ಮತ್ತೆ 5 ಕಪ್ ಎತ್ಕೊಂಡ್ಬಂದು ಜೊತೆಗೆ 2 ವುಮೆನ್ಸ್ ಕಪ್ ಕೂಡ ಅವ್ರಿಗೆ ಇಟ್ಕೊಳ್ಳಿ. ಪೊಂಬಳೆ ಕಪ್ ಅಂತ ಹೇಳ್ತಿರಲ್ಲ, ಅದನ್ನ ಅವರೇ ಇಟ್ಕೊಳ್ಳಿ. ಬಟ್ ವಿ ಆರ್ ಪ್ರೌಡ್ ಆಫ್ ಅವರ್ ಪೊಂಬಳೆ ಕಪ್. ಯಾಕಂದ್ರೆ ಅವ್ರಿಗೆ ಟೀಮ್ ತಗೊಳಕ್ಕೂ ಇಲ್ಲ ಗುರು ಕಾಸು. ನಮ್ಮ ಹತ್ರ ಟೀಮ್ ತಗೊಳಕಾದ್ರೂ ಕಾಸಿದೆ, ಬೇರೆ ಕಡೆ ಹೋಗುತ್ತೆ ಕಾಸು. ಏನ್ ಮಾಡೋದು, ಅಲ್ಲಿ ಕೊಡ್ಬೇಕಲ್ಲ. ಹೋದ ವರ್ಷ 11 ಜನ ಡೆತ್ ಆಯ್ತು. ಅದು ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಇಲ್ಲಿ ವಿಟ್ನೆಸ್ ಮಾಡೇ ಇಲ್ಲ ಅದನ್ನ, ಬಿಕಾಸ್ ನಾವು ಅಹಮದಾಬಾದ್ಗೆ ಹೋಗಿದ್ವಿ ಮ್ಯಾಚ್. ನಿಜ ಹೇಳ್ಬೇಕಂದ್ರೆ ನಾವು ಅಲ್ಲಿಂದ ಎಷ್ಟಾದ್ರೂ ನಾವು ಕಾಸು ಕೊಟ್ಬಿಟ್ಟು ಬುಕ್ ಮಾಡಿ ಇಲ್ಲಿ ಬಂದು ಪರೇಡ್ನ ನೋಡೋಣ ಅಂತ ನಾವು ಬರ್ತಿದ್ವಿ. ಆದ್ರೆ ಇಲ್ಲಿ ಒಂಥರ ಅದ್ ಆಗ್ಬೇಡ್ದಾಗಿರೋದು ಆಗ್ಬಿಡ್ತು. ಬಟ್ ಅದು ಹೇಳಕ್ಕೂ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ್ತಿಲ್ಲ, ಬಿಕಾಸ್ ನಾವು ಹೆಂಗ್ ಫೀಲ್ ಮಾಡ್ತೀವಿ ಅಂತ ನಮಗೆ ಗೊತ್ತು. ಬೀಯಿಂಗ್ ಅನ್ RCB ಫ್ಯಾನ್ ಸೀರಿಯಸ್ಲಿ ಗೂಸ್ ಬಂಪ್ಸ್ ಬರ್ತಿದೆ ನನಗೆ ಇವಾಗ ಕೂಡ, ಬಿಕಾಸ್ ಅವ್ರದ್ದು ಲೈಫ್ ಅಷ್ಟೇ ಇಂಪಾರ್ಟೆಂಟು, ಅವರು ಅಷ್ಟೇ ಕಷ್ಟ ಬಿದ್ದಿರ್ತಾರೆ ನೋಡ್ಬೇಕಂತ. It would have been any of us as well. ಸೀರಿಯಸ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಎನಿ ಆಫ್ ಅಸ್. ಹೇಳಕ್ ಆಗ್ತಾ ಇಲ್ಲ, ಬಟ್ ನಾವು ಅಲ್ಲಿ ಅಹಮದಾಬಾದ್ ಅಲ್ಲಿ ಇದ್ದಿದ್ದ ರೀಸನ್ ಇಂದ ನಾವು ಅದನ್ನ ವಿಟ್ನೆಸ್ ಮಾಡಕ್ ಆಗಿಲ್ಲ, ತಪ್ಪಿಸಿದ್ವಿ ಕೂಡ. ಅಂಡ್ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಐ ಲವ್ ದಟ್ ಪೀಪಲ್ ಹೂ ಬೀನ್ ಹಿಯರ್. ಅವ್ರಿಗೆ ನಾವು ಏನೇನ್ ಮಾಡಿದೀವಿ ಇವಾಗ, ದಟ್ ಇಸ್ ನಾಟ್ ಓಕೆ, ಬಟ್ ನಾಟ್ ಎನಫ್. ನಿಜ ಏನ್ ಮಾಡಿದ್ರು ನಮ್ಗೆ ಅವ್ರ ಋಣನ ತೀರ್ಸಕ್ಕಾಗಲ್ಲ. ಬಟ್ ಐ ವುಡ್ ವಾಂಟ್ ಟು ಸೇ ಸಾರಿ ಟು ದೆಮ್ ಅಂಡ್ ಆಲ್ಸೋ ಲೈಕ್ ಓಂ ಶಾಂತಿ ಫಾರ್ ದೆಮ್. ಸರ್ ಭಾಳ ಚೆನ್ನಾಗಾಯಿತು. ಹೋದ ವರ್ಷ ಎಷ್ಟು ಕಾತುರದಿಂದ ಕಾಯ್ಕೊಂಡು ನಾವು ವಿನ್ ಆದ್ವಿ, ಅದೇ ಥರನೇ ಫಸ್ಟ್ ಮ್ಯಾಚೇ ನಾವು ಕಪ್ ಗೆದ್ದಷ್ಟು ಖುಷಿಯಾಗಿದೆ ಇವತ್ತು ಬೆಂಗಳೂರಲ್ಲಿ. ಅದು ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚ್ ನಡೆದಿದ್ದು ಭಾಳ ಖುಷಿ ಆಯಿತು. ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಇದ್ದರು, ಅವ್ರು ಆ್ಯಕ್ಚುಲಿ ಈಸ್ ಫ್ರಮ್ ಆಂಧ್ರ ಪ್ರದೇಶ್. ಅವರು SRHಗೆ ಸಪೋರ್ಟ್ ಮಾಡ್ತಿದ್ರು, ನಾವು RCBಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಬಟ್ ಭಾಳ ಚೆನ್ನಾಗಿತ್ತು ಮ್ಯಾಚು. ಆಚೆ ಬಂದ ಮೇಲೆ ಅವ್ರು ಶರ್ಟ್ ಬಿಚ್ಚಿದ್ದಾರೆ, ನಾವಿನ್ನೂ ಶರ್ಟ್ ಹಾಕಿದ್ದೀವಿ. ಆಲ್ವೇಸ್ RCB ಸರ್, RCB ಗೆಲ್ಲಿ, ಇದೇ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಲಿ. ವರ್ಷದಲ್ಲಿ ನಾವು ಕೆಲಸ ಮಾಡಿ ಬೇಜಾರಾಗೋಗಿರ್ತೀವಿ, ವರ್ಷದಲ್ಲಿ 2 ತಿಂಗಳು 3 ತಿಂಗಳು ಈ ಥರ ಎಂಟರ್ಟೈನ್ಮೆಂಟ್ ಇದ್ದರೆ ಭಾಳ ಖುಷಿ ಆಯ್ತದೆ. ಆಮೇಲೆ ಇನ್ನೊಂದು ಒಳ್ಳೆ ವಿಚಾರ, 11 ಜನಕ್ಕೆ 11 ಸೀಟ್ನ ರಿಸರ್ವ್ ಮಾಡಿ ಈ ಎಲ್ಲ ಮ್ಯಾಚ್ಗಳಿಗೂ ಅವ್ರಿಗೆ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಅಷ್ಟೇ ಅವ್ರು 11 ಜನಕ್ಕೆ ಅವ್ರ ಪೇರೆಂಟ್ಸ್ಗಳಿಗೆ ಒಂದು ಒಳ್ಳೆ ಮೆಸೇಜ್ ರೀಚ್ ಆಗಲಿ. ಅವರು ಕ್ರಿಕೆಟ್ ಬಗ್ಗೆ ದಯವಿಟ್ಟು ಪೇರೆಂಟ್ಸ್ಗಳಿಗೆ ಹೇಳೋದು, ಬೇಜಾರು ಮಾಡ್ಕೋಬೇಡಿ. ಅವತ್ತೇನೋ ಒಂದು ಅಚಾನಕ್ ಆಗಿ ನಡೀತು, ನಮ್ಮ ಗೌರ್ಮೆಂಟು ಕಾರಣ ಅಲ್ಲ, RCB ಗೆದ್ದಿದ್ದು ಕಾರಣ ಅಲ್ಲ, ಬಟ್ ಏನೋ ಒಂದು ಅಚಾನಕ್ ಆಗಿ ನಡೀತು. ಪೇರೆಂಟ್ಸ್ ಬೇಜಾರು ಮಾಡ್ಕೋಬೇಡಿ, 11 ಜನಕ್ಕೆ ನಮ್ಮ ಕಡೆಯಿಂದನೂ ಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ. ಪ್ರತಿ ಮ್ಯಾಚ್ ಗೆದ್ದಿದ್ದ RCB ಮ್ಯಾಚು 11 ಜನಕ್ಕೆ ರೀಚ್ ಆಗಿ. ಸರ್ CHK 5ನೇ ತಾರೀಕು ಮ್ಯಾಚ್ ಇದೆ ಸರ್. ಅವರು ಪ್ರತಿ ಸಲಿನೂ ಟ್ರೋಲ್ ಮಾಡಲಿ, ಬರೀ ಆನ್ಲೈನಲ್ಲಿ ಟ್ರೋಲ್ ಮಾಡ್ಬೋದು, ಆಫ್ಲೈನಲ್ಲಿ ನಾವು ಗೆದ್ದೇ ಗೆಲ್ತೀವಿ, ಇದೇ ಚಿನ್ನಸ್ವಾಮಿಲಿ ಗೆಲ್ತೀವಿ ಸರ್. ಸ್ಟೇಡಿಯಂ ಸಾಕ್ಷಿಯಾಗಿರುತ್ತೆ. ಜೈ RCB, ಜೈ RCB, ಜೈ ವಿರಾಟ್. ಸರ್, ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಸಮಾನತೆ ಅಂತ ಕೊಟ್ಟವ್ರೆ. ಹೆಣ್ಮಕ್ಳು ಬೇರೆ ಅಲ್ಲ, ಗಂಡು ಮಕ್ಳು ಬೇರೆ ಅಲ್ಲ, ಆಲ್ ಆರ್ ಸೇಮ್, ಎಲ್ಲ ಒಂದೇ. ಅವ್ರು ಗೆದ್ದಿದ್ರು ಖುಷಿ ಪಡಬೇಕು, ನಾವು ಗೆದ್ರು ಖುಷಿ ಪಡಬೇಕು. ಹೀಗೆ ಖುಷಿ ಪಡ್ತಾ ಸ್ಪೋರ್ಟ್ಸ್ಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗೋದ. ಈಗಿನ ಜನ, ಈಗಿನ ಮಕ್ಕಳು ಸ್ಪೋರ್ಟ್ಸ್ ಅನ್ನೋದನ್ನೇ ನೋಡ್ತಾ ಇಲ್ಲ, ಆಡ್ತಾ ಇಲ್ಲ, ಮಾಡ್ತಿಲ್ಲ, ಎಲ್ಲ ಮೊಬೈಲಲ್ಲೇ ಕೂತವ್ರೆ. ಆಚೆ ಬನ್ನಿ, ದಯವಿಟ್ಟು ಈ ಥರ ಕ್ರಿಕೆಟ್ ನೋಡಿ, ಆಟ ಆಡಿ. ತುಂಬ ಈ ಥರ ಸ್ಪೋರ್ಟ್ಸ್ಗಳಿದೆ, ಎಲ್ಲದಕ್ಕೂ ಜಾಯ್ನ್ ಆಗಿ ಸ್ಕೂಲು ಕಾಲೇಜಲ್ಲಿ ಆಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಾನು ಕೇಳ್ತೀನಿ ಸ್ಟೂಡೆಂಟ್ಸ್ಗಳಿಗೆ. ಕಾಂಟ್ರವರ್ಸಿ ಎಲ್ಲ ಕಡೆ ಇರುತ್ತೆ, ಮ್ಯಾಚ್ ನೋಡಿ ಎಂಜಾಯ್ ಮಾಡಿ.